The first question I'm asking you is, what is your calling? ಸೊ ಮೊದಲ ಪ್ರಶ್ನೆ ನಾನು ನಿಮಗೆ ಕೇಳಕ್ಕಿರೋದು, ನಿಮ್ಮ ಕರೆ ಏನು? Every soul over here belongs to God. ಸೊ ಇಲ್ಲಿರುವ ಪ್ರತಿಯೊಂದು ಆತ್ಮವು ಕೂಡ ದೇವರಿಗೆ ಸೇರಿರುವಂತದ್ದು. We are called the church now. ಸೊ ನಾವೆಲ್ಲರೂ ಕೂಡ ಸೇರಿ ಒಂದು ಧರ್ಮಸಭೆ ಆಗಿದೆ. Your family is a church. ನಿಮ್ಮ ಕುಟುಂಬ ಒಂದೊಂದು ಧರ್ಮಸಭೆ ಆಗಿದೆ. So you become a building for God. ಸೊ ನೀವು ದೇವರಿಗೆ ಆ ಕಟ್ಟಡ That is ಆಗ್ಬೇಕು. why you are called as the temple of Holy Spirit. ಸೊ ಇದೇ ಕಾರಣಕ್ಕಾಗಿ ನೀವು ದೇವರ ಆಲಯ, ಪರಿಶುದ್ಧಾತ್ಮನ ಆಲಯ ಎಂಬುದಾಗಿ ಕರೆಯಲ್ಪಟ್ಟಿದ್ದೀರಿ. Do not compromise with the word of God. ಯಾವುದು ಕೂಡ ಅವರು ಲೋಕಕ್ಕೋಸ್ಕರ ಕಾಂಪ್ರಮೈಸ್ ಮಾಡೋದಿಲ್ಲ. Because God does not like that. ಯಾಕಂದ್ರೆ ದೇವರಿಗೆ ಅದು ಇಷ್ಟ ಇಲ್ಲ. It does not mix up the word with the worldly words and the Bible. ಸೊ ಈ ಒಂದು ದೇವರ ವಚನಗಳು ಮತ್ತೆ ಲೋಕದಲ್ಲಿರುವಂತಹ ಮಾತುಗಳು ಯಾವುದೇ ರೀತಿಯಲ್ಲೂ ಕೂಡ ಒಟ್ಟು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. I thank you and praise you, Father, for this very moment. ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. For giving us this beautiful opportunity. ಈ ಒಂದು ಅವಕಾಶಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. That you have brought us together, Lord, to be in your presence. ನಮ್ಮನ್ನ ಇಲ್ಲಿಗೆ ನೀವೇ ನಿಮ್ಮ ಒಂದು ಪ್ರಸನ್ನತೆಯಲ್ಲಿ ಇರುವುದಕ್ಕಾಗಿ ಕರೆದುಕೊಂಡು ಬಂದಿದ್ದೀರಿ. Fill us, O Jesus. ನಮ್ಮನ್ನ ತುಂಬಿಸಿರಿ ದೇವ. And we should not go back empty-handed, O Lord. ನಾವು ಇಲ್ಲಿಂದ ಹೊರಡುವಾಗ ಖಾಲಿ ಹೃದಯದಲ್ಲಿ ಹೋಗದೆ ನಿಮ್ಮನ್ನ ತುಂಬಿಸಿಕೊಂಡು every word pierce into our heart. ಕೇಳುವ ಪ್ರತಿಯೊಂದು ಪದವು ಕೂಡ ನಮ್ಮ ಹೃದಯಕ್ಕೆ ಕೇಳಲ್ಪಡಲಿ ಅಪ್ಪ. Father, I thank you. ತಂದೆಯಾದ ದೇವರೇ, ನಿಮಗೆ for the ಕೃತಜ್ಞತೆ. worship that we had just now. ನಿಮ್ಮನ್ನ ಆರಾಧಿಸುತ್ತೇವೆ, ಅದಕ್ಕಾಗಿ Surely, ಬಂದಿದ್ದೇವೆ. Lord, you have been glorified during this worship. ಈ ಒಂದು ಆರಾಧನೆಯಲ್ಲಿ ನಿಮ್ಮನ್ನ ನಾವು ಮಹಿಮೆ ಪಡಿಸುತ್ತೇವೆ. Because everyone took part in this worship, for Father. ಈ ಒಂದು ಆರಾಧನೆಯಲ್ಲಿ ಎಲ್ಲರೂ ಕೂಡ ನಾವು ಭಾಗವಹಿಸುವಂತೆ. And you are definitely going to bless each and every one. ನೀವು ಖಂಡಿತವಾಗಿಯೂ ನಮ್ಮನ್ನು ಆಶೀರ್ವದಿಸುತ್ತೀರಿ. Father, we thank you. We give you glory, honor, and praise. ತಂದೆಯಾದ Mighty ದೇವರೇ, and the matchless name Jesus, we pray. ತಂದೆಯಾದ ದೇವರೇ, ನಿಮ್ಮನ್ನ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. First of all, I must apologize to you all that I cannot speak. I can speak in Kannada, but not preach in Kannada. ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಆದ್ರೆ ಕನ್ನಡದಲ್ಲಿ ಪ್ರೀಚ್ ಮಾಡ್ಲಿಕ್ಕೆ ಆಗಲ್ಲ. Because the word of God is very important. ಸೊ ಯಾಕೆ ಅಂದ್ರೆ ದೇವರ ವಾಕ್ಯ ಬಹಳ ಮುಖ್ಯವಾದದ್ದು. I should not miss something if I preach in Kannada. ಕನ್ನಡದಲ್ಲಿ ನಾನು ಪ್ರೀಚ್ ಮಾಡುವಾಗ ಯಾವುದೇ ರೀತಿ ನಾನು ತಪ್ಪಾಗಿ ಮಾಡಬಾರದು. But I am trying my best. I am praying to God that one day I should start preaching in Kannada. ಸೊ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ, ಒಂದಿನ ನಾನು ಕನ್ನಡದಲ್ಲಿ ಪ್ರಬೋಧನೆ ಮಾಡುವಂತೆ ಆಗ್ಲಿ ಅಂತ. And second thing I want to say is, ಎರಡನೇ ವಿಷಯ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದೀನಿ ಅಂದ್ರೆ, I am not worried about the crowd. ಎಷ್ಟು ಜನ ಇದ್ದಾರೆ ಅನ್ನೋದು ನನಗೆ ಚಿಂತೆ ಇಲ್ಲ. For me, that is not important. ಅದೆಲ್ಲ ನನಗೆ ಪ್ರಾಮುಖ್ಯತೆ. Who have been called here are the people who are going to receive the word of God. ಯಾರು ಇಲ್ಲಿಗೆ ಬರಲು ಕರೆಯಲ್ಪಟ್ಟಿದಾರೋ ಅವರು ಈ ಒಂದು ವಾಕ್ಯವನ್ನ ರಿಸೀವ್ ಮಾಡ್ಕೊಂಡೇ ಮಾಡ್ಕೋತಾರೆ. So I am not concerned about it, as Nirmal was saying that, sorry brother, we have very few people. ಸೊ ನಿರ್ಮಲ್ ಬ್ರದರ್ ಹೇಳ್ತಾ ಇದ್ರು, ತುಂಬಾ ಕಡಿಮೆ ಜನ ಇದ್ದಾರೆ, ಚಿಂತೆ ಮಾಡಬೇಡಿ ಅಂತ ಹೇಳಿ. So Nirmal, I want to tell you, don't worry, even if there is one person, I will come and preach the word of God. ಬ್ರದರ್ ನಿರ್ಮಲ್ ಅವ್ರಿಗೆ ಹೇಳ್ತಿದ್ದಾರೆ, ಒಬ್ಬರಿದ್ರು ಕೂಡ ನಾನು ಪ್ರಬೋಧನೆ ಮಾಡ್ತೀನಿ ಅಂತ. Praise the Lord. Praise the Lord. Hallelujah. Hallelujah. Brother Nirmal told me that what do you want to take on? I said I'll take on calling. ಸೊ ಬ್ರದರ್ ನಿರ್ಮಲ್ ಇವ್ರನ್ನ ಕೇಳುವಾಗ ಯಾವುದರ ಬಗ್ಗೆ ನೀವು ಪ್ರಬೋಧನೆ ಮಾಡ್ತೀರಾ ಅಂತ ಹೇಳುವಾಗ ಬ್ರದರ್ ಹೇಳಿದ್ದು, ನಾನು ಕರೆಯ ಬಗ್ಗೆ ನಾನು ಪ್ರಬೋಧನೆ ಮಾಡ್ತೀನಿ ಅಂತ ಹೇಳಿ. I suppose all of you all are doing some kind of a ministry. ಸೊ ನೀವೆಲ್ಲರೂ ಕೂಡ ಯಾವುದೋ ಒಂದು ರೀತಿಯ ಒಂದು ಮಿನಿಸ್ಟ್ರಿಯಲ್ಲಿ ಇದ್ದೀರಿ ಅಂತ ನಾನು ಅನ್ಕೊಳ್ತೀನಿ. Yes or no? ಹೌದೋ ಇಲ್ಲ? Yes. Even if you are not preaching to the community, but you are preaching to one person at least. Right? ಸೊ ನೀವು ಗುಂಪಾಗಿ ಸಭೆಯಲ್ಲಿ ಒಂದು ಮಿನಿಸ್ಟ್ರಿ ಮಾಡದೇ ಇದ್ರು ಕೂಡ ಅಟ್ಲೀಸ್ಟ್ ಒಬ್ಬರನ್ನೊಬ್ಬರು ಆದ್ರೂ ನಾವು ಆ ಒಂದು ಮಿನಿಸ್ಟ್ರಿಯನ್ನ ಪ್ರಬೋಧನೆ ಮಾಡೋದರ ಮುಖಾಂತರ ಮಾಡ್ತಾ ಇದ್ದೀವಿ. So you have been called to do the ministry of God. ಸೊ ನೀವೆಲ್ಲರೂ ಕೂಡ ಕರೆಯಲ್ಪಟ್ಟಿರೋದು ದೇವರ ಒಂದು ಆ ಒಂದು ಮಿನಿಸ್ಟ್ರಿಯನ್ನ, ಸೇವೆಯನ್ನ ಮಾಡ್ಲಿಕ್ಕಾಗಿದೆ. A few questions I want to ask you all. ಸೊ ಕೆಲವೊಂದು ಪ್ರಶ್ನೆಗಳನ್ನ ನಾನು ಕೇಳ್ಬೇಕು ಅನ್ಕೊಂಡಿದ್ದೀನಿ. Don't answer them. Don't answer them. ಸೊ ಅದಕ್ಕೆ ಉತ್ತರ ಕೊಡಬೇಡಿ, but answer to yourself. ನಿಮಗೆ ನೀವೇ ಉತ್ತರ ಕೊಟ್ಟುಕೊಳ್ಳಿ. The first question I am asking you is, what is your calling? ಸೊ ಮೊದಲ ಪ್ರಶ್ನೆ ನಾನು ನಿಮ್ಗೆ ಕೇಳಕ್ಕಿರೋದು, ನಿಮ್ಮ ಕರೆ ಏನು? What is your calling? There are different types of callings. ಸೊ ನಿಮ್ಮ ಕರೆ ಏನು? ತುಂಬಾ ವಿಧವಾದ ಕರೆ ಇದೆ. One is preaching the word of God. ಸೊ ಒಂದು ಪ್ರಬೋಧನೆ ಮಾಡುವಂತದ್ದು. Another is praying for somebody. ಸೊ ಇನ್ನೊಂದು ಬೇರೆಯವರಿಗಾಗಿ ಪ್ರಾರ್ಥನೆ ಮಾಡುವುದು. Doing intercession.
ಸೊ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡೋದು, taking worship, ಸೊ ವರ್ಷಿಪ್ ನ ಲೀಡ್ ಮಾಡೋದು, ಆರಾಧನೆ or leading the worship. ಆರಾಧನೆಯನ್ನ ಲೀಡ್ ಮಾಡುವಂತದ್ದು. So there are different types of callings are there. ಸೊ ವಿಧ ವಿಧವಾದ ಕರೆಗಳು ಉಂಟು. What is your calling? ಸೊ ನಿಮ್ಮ ಕರೆ ಏನು? What have you heard from the Lord that what is my calling? ಸೊ ನಿಮಗೆ ದೇವರ ಮುಖಾಂತರ ನಿಮ್ಮ ಕರೆ ಏನು ಅಂತ ನಿಮಗೆ ಅನಿಸಿದೆ? This question was asked to me by our late Simon. ಸೊ ಇದೇ ಒಂದು ಪ್ರಶ್ನೆಯನ್ನ ಬ್ರದರಿಗೆ, ನಮ್ಮ ಒಬ್ರು ಬ್ರದರ್ ಇದ್ದಾರೆ ಸೈಮನ್ ಅಂತ ಹೇಳಿ, ಅವರು ಈ ಒಂದು BST ಇದ್ದವರು, ಅವರು ತೀರಿ ಹೋಗಿದ್ದಾರೆ. ಅವರು ಆ ಒಂದು ಪ್ರಶ್ನೆನ ಇವರಿಗೆ ಕೇಳಿದ್ದಾರೆ. We are very close friends. ಸೊ ನಾವಿಬ್ರು ಬಹಳ ಆತ್ಮೀಯವಾದ ಸ್ನೇಹಿತರಾಗಿದ್ವಿ. When he asked me that question, I was scared. ಸೊ ಆ ಒಂದು ಪ್ರಶ್ನೆನ ಅವರು ನನಗೆ ಕೇಳುವಾಗ ನನಗೆ ತುಂಬಾ ಭಯ ಆಯ್ತು. You know why? Because I have to be very careful in answering that question. ಸೊ ಯಾಕೆ ಅಂತ ಹೇಳಿದ್ರೆ, ಆ ಒಂದು ಪ್ರಶ್ನೆಯನ್ನ ಕೇಳುವಾಗ, ನಾವು ಉತ್ತರ ಕೊಡುವಾಗ ಬಹಳ ಜಾಗರೂಕತೆಯಿಂದ ಅದಕ್ಕೆ ನಾನು ಉತ್ತರ ಕೊಡ್ಬೇಕಾಗುತ್ತೆ. So he told me, pray about it, Daniel, and then let me know about it. ಸೊ ನನ್ನ ಸ್ನೇಹಿತ ಹೇಳಿದ್ರು, ನಿಮ್ಮ ಕರೆಯ ಬಗ್ಗೆ ನೀವು ಪ್ರಾರ್ಥನೆ ಮಾಡಿ. So you have to identify your calling. ಸೊ ನಿಮ್ಮ ಕರೆ ಏನು ಅಂತ ಹೇಳಿ ನೀವು ಗುರುತು ಹಚ್ಚಬೇಕು ಅಂತ. So have you identified what calling that God has given to you? ಸೊ ನೀವು ಅದನ್ನ ಗುರುತು ಹಚ್ಚಿದೀರಾ, ನಿಮ್ಮ ಕರೆ ಏನು ಅಂತ ಹೇಳಿ? And is that calling from God? Have you identified it? That if the calling is from God. ಸೊ ನೀವೇನಾದ್ರೂ ಆ ಒಂದು ಕರೆಯನ್ನ ಗುರುತು ಹಚ್ಚಿದ್ರೆ ಅದು ದೇವರಿಂದ ಬಂದಿದ್ದ ಅಂತ ನೀವು ಗುರುತು ಹಚ್ಚಿದೀರಾ? Because some people say that I got a calling and in flesh they start working in the ministry. ಸೊ ಕೆಲವೊಬ್ರು ನನಗೆ ಆ ಒಂದು ಕರೆ ಇದೆ ಅಂತ ಹೇಳಿ ಅವರು ಆತ್ಮಿಕವಾಗಿ ಕಾರ್ಯ ಮಾಡಲ್ಲ, ಬದಲಿಗೆ ಈ ಒಂದು ಮನುಷ್ಯನ ಆ ಒಂದು ಆಲೋಚನೆಗೆ ಎಸ್ ಹೇಳಿ ಅದನ್ನ ಸೇವೆ ಮಾಡ್ಲಿಕ್ಕೆ ಹೋಗ್ತಾರೆ. That is very dangerous. ಸೊ ಅದು ತುಂಬಾ ತುಂಬಾ ಅಪಾಯಕಾರಿ. I have a very good example for that. ಸೊ ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಉದಾಹರಣೆ ಇದೆ. In short, I will tell you. ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. There was a lady. ಒಬ್ಬ ಹೆಂಗಸು. And she came into the Lord. She used to go to this church over here, Malayali church over here. ಸೊ ಆ ಹೆಂಗಸು ಏನ್ ಮಾಡ್ತಿದ್ರು ಅಂದ್ರೆ ಒಂದು ಮರಿಯನಿಕೇತನ ಎಂಬ ಚರ್ಚ್ಗೆ ಬರ್ತಾ ಇದ್ರು. And she shifted the family shifted the church to another church. ಓಕೆ, ಆ ಎಂಟೈರ್ ಕುಟುಂಬ ಒಂದು ಚರ್ಚಿಂದ ಇನ್ನೊಂದು ಚರ್ಚಿಗೆ ವರ್ಗಾಯಿಸಲ್ಪಡ್ತು. But then they were our neighbors, so my wife took initiative and brought them to the Lord. ಸೊ ಇವರ ಹೆಂಡತಿಯವರು ಅದನ್ನ ಅವ್ರನ್ನ ಅಲ್ಲಿಂದ ಅಲ್ಲಿಗೆ ತಗೊಂಡ್ ಬರ್ಲಿಕ್ಕೆ ಅವರು ಮುಂದಾಳತ್ವವನ್ನ ವಹಿಸಿ ಅವರನ್ನ ಕರೆತಂದ್ರು. So they were growing in the Lord. ಸೊ ಅವರು ದೇವರಲ್ಲಿ ಬೆಳೀತಾ ಇದ್ರು. And they were transferred to Chennai. ಸೊ ಅಲ್ಲಿಂದ ಅವರು ಚೆನ್ನೈಗೆ ಹೋಗಿದ್ರು. That time I advised her. ಸೊ ಆ ಸಮಯದಲ್ಲಿ ನಾನು ಅವ್ರಿಗೆ ಒಂದು ಸಲಹೆಯನ್ನ ಕೊಟ್ಟೆ. Be careful when you are doing the ministry. ಸೊ ನೀವು ಈ ಒಂದು ಸೇವೆಯನ್ನ ಮಾಡುವಾಗ ಬಹಳ ಜಾಗರೂಕತೆಯಿಂದ ಇರಿ ಅಂತ ಹೇಳಿ ನಾನು ಹೇಳಿದೆ. You need to grow in the scripture. ಯಾಕೆ ಅಂದ್ರೆ ನೀವು ಆತ್ಮಿಕವಾಗಿ ಬೆಳಿಬೇಕು. You should know the calling of the Lord. ನಿಮ್ಗೆ ದೇವರ ಕರೆ ಏನು ಅಂತ ಹೇಳಿ ಗೊತ್ತಾಗ್ಬೇಕು. And I told her that be careful, especially with the non-Christians. ಸೊ ಈ ಒಂದು ಅನ್ಯ ಧರ್ಮದವರ ಜೊತೆ ತುಂಬಾ ಜಾಗರೂಕರಾಗಿರಿ ಅಂತ ನಾನು ಸಲಹೆ ಕೊಟ್ಟಿದ್ದೆ. Don't lay your hand on them and pray. ಸೊ ನಿಮ್ಮ ಕೈಗಳನ್ನ ಅವರ ತಲೆ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳಿದ್ದೆ. Unless God allows you to do it, don't do it. ಸೊ ನಿಮ್ಗೆ ದೇವರು ಆ ಒಂದು ಅವಕಾಶ ಕೊಡುವವರೆಗೂ ಕೂಡ ಆ ರೀತಿ ಮಾಡಬೇಡಿ ಅಂತ ಹೇಳಿದ್ದೆ. But she started doing it. ಆ ಹೇಳಿದ ಮೇಲೂ ಕೂಡ ಅವರು ಇವ್ರ ಮಾತನ್ನ ಕೇಳದೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. What she did was she started activating her flesh into the spirituality. ಸೊ ಅವ್ರು ಏನ್ ಮಾಡಿದ್ರು ಅಂದ್ರೆ ಆತ್ಮಿಕವಾಗಿ ಪ್ರಾರ್ಥನೆ ಮಾಡೋದ್ರ ಬದಲು ಮಾನಸಿಕವಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. That came into her in a different way and attacked her very badly. ಸೊ ಆ ರೀತಿ ಮಾಡಿದ್ದಕ್ಕೆ ಅದು ಅವರಿಗೆ ವಿರುದ್ಧವಾಗಿ ಅದು ಎಫೆಕ್ಟ್ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. To make it short, ಸೊ ಇದನ್ನ ನಾನು ಸಂಕ್ಷಿಪ್ತವಾಗಿ ಹೇಳ್ಬೇಕಾದ್ರೆ she almost became a little mentally ill. ಸೊ ಈ ರೀತಿ ಮಾಡಿದ್ರಿಂದ ಆ ಒಂದು ಮಹಿಳೆ ಒಂದ್ ರೀತಿ ಮಾನಸಿಕವಾಗಿ ಅಸ್ವಸ್ಥಳಾದ್ಲು. On account of which there was a friction between husband and wife. ಸೊ ಈ ಕಾರ್ಯ ಏನಾಯ್ತು ಅಂದ್ರೆ ಅವರ ಗಂಡ ಹೆಂಡತಿ ಮಧ್ಯೆ ಒಂದು ಬಿರುಕನ್ನ ಉಂಟು ಮಾಡಿತು. And she ran away from the house. She ran away from the house. ಸೊ ಅವ್ರ ಮನೆಯಿಂದ ಓಡೋದ್ರು. And we prayed about it and we found her and we brought her back and now she's there together. ಪ್ರಾರ್ಥನೆ ಮಾಡಿದ್ವಿ, ಅವರು ಸಿಕ್ಕಿದ್ರು, ಸಿಕ್ಕಿ ಅವ್ರನ್ನ ಕರ್ಕೊಂಡ್ ಬಂದ್ಮೇಲೆ ಈಗ ಇದ್ದಾರೆ ಅವರು. We found her in Nagpur. ಅವರನ್ನ ನಾಗ್ಪುರ್ ಎಂಬ ಒಂದು ಪ್ರದೇಶದಲ್ಲಿ ಅವರು ಸಿಕ್ಕಿದ್ರು. And she went ticketless. ಅವರು ಒಂದು ಟಿಕೆಟ್ ಕೂಡ ಪಡೆದ ಹಾಗೆ ಅವರು ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. So that was the situation. That's why I say you should identify your calling. If it is from God, do it. Otherwise, don't do it. ಸೊ ನೀವೇನಾದ್ರೂ ಅದು ದೇವರಿಂದ ಬಂದಿರುವ ಕರೆ ಅಲ್ಲದೆ ನೀವೇನಾದ್ರೂ ಮುಂದಕ್ಕೆ ಹೋದ್ರೆ ಸೊ ಈ ರೀತಿ ಸಂದರ್ಭಗಳನ್ನ ನಾವು ಎದುರುಗೊಳ್ಬೇಕಾಗುತ್ತೆ. The calling that is given by God to us is for us to fulfill it.
ಸೊ ದೇವರ ಕರೆ ನಮ್ಗೆ ಯಾಕೆ ಕೊಡಲ್ಪಟ್ಟಿದೆ ಅಂದ್ರೆ ಅದನ್ನ ನಾವು ಸಂಪೂರ್ಣಕರಿಸಬೇಕು, ಪೂರ್ತೀಕರಿಸಬೇಕಂತ ಹೇಳಿ. Each moment we should identify and say, Lord, can I fulfill your mission? ಸೊ ಪ್ರತಿಯೊಂದು ಕ್ಷಣವೂ ಕೂಡ ಆ ಒಂದು ಕರೆಯನ್ನ ನಾವು ಗುರುತು ಹಚ್ಚಿ, ದೇವರೇ ಇದನ್ನ ನಾನು ಮಾಡ್ಬೋದಾ, ಆ ರೀತಿಯಲ್ಲಿ ಇರ್ಬೇಕು ನಮ್ಮ ಒಂದು. There are people who will say, no, when it's very sad to say that sometimes when we call the worship people, no, what they say, I'll pray about it and then come, Lord. ಸೊ ಕೆಲವೊಮ್ಮೆ ನಾವು ಈ ಆರಾಧನೆಯನ್ನ ಲೀಡ್ ಮಾಡುವಂತ ಒಂದು ಗುಂಪನ್ನ ಕರೆಯುವಾಗ ನಾವು ಮೊದಲು ಪ್ರಾರ್ಥನೆ ಮಾಡ್ತೀನಿ, ನಂತರ ಬಂದು ನಾನು ಲೀಡ್ ಮಾಡ್ತೀನಿ ಅಂತ ಹೇಳ್ತಾರೆ. I don't think Vivek does that. ಸೊ ವಿವೇಕ್ ಅವ್ರು ಆ ರೀತಿ ಹೇಳಿಲ್ಲ ನಮ್ಗೆ. He always ready for the ministry. ಸೊ ಅವ್ರು ಯಾವಾಗ್ಲೂ ರೆಡಿ ಇರ್ತಾರೆ ಒಂದು ಸೇವೆ ಮಾಡ್ಲಿಕ್ಕೆ. There are people who are preachers who will say that, no, brother, wait, I will have to think about it and I'll have to pray about it, then I'll give an answer. ಸೊ ಅನೇಕ ಪ್ರಬೋಧಕರು ಕೂಡ ಇದೇ ರೀತಿಯಲ್ಲಿ ಉತ್ತರ ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡ್ಬೇಕು, ನಂತರ ನಾನು ಬರುವುದಾ ಇಲ್ವಾ ಅಂತ ಹೇಳ್ತೀನಿ ಅಂತ ಹೇಳಿ ಈ ರೀತಿ ಉತ್ತರಗಳನ್ನ ಕೊಡ್ತಾರೆ. So that is not the way we should behave in the callings. ಸೊ ಆ ರೀತಿ ಎಲ್ಲ ನಾವು ವರ್ತಿಸಬೇಕಾಗಿರೋದು ಈ ಒಂದು ಕರೆಯಲ್ಲಿ. If you have been called by God, do the ministry. ಸೊ ನೀವು ದೇವರಿಂದ ಕರೆಯಲ್ಪಟ್ಟಿದ್ರೆ ಆ ಸೇವೆಯನ್ನ ನೀವು ಮಾಡಿ. In Ephesians chapter 4 verse 12. ಸೊ ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ 12ನೇ ವಾಕ್ಯ. Read it out and say what it says about the calling. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ದೇವ ಜನರನ್ನು ಪರಿಣಿತರನ್ನಾಗಿಸಿ ದೇವರ ಸೇವೆಗೆ ಸಿದ್ಧಗೊಳಿಸಲೆಂದು ಮತ್ತು ಏಸುಕ್ರಿಸ್ತರ ದೇಹವಾದ ಧರ್ಮಸಭೆ ಅಭಿವೃದ್ಧಿ ಹೊಂದಲೆಂದು ಈ ವರಗಳನ್ನು ಅವರಿಗೆ ನೀಡಿದರು. So what it says is that in the 12th verse chapter 4 of Ephesians, that you are supposed to go and prepare God's people for the work of service. ಸೊ ದೇವರ ಜನರನ್ನ ಒಂದು ಸೇವೆಗೆ ಸಿದ್ಧಪಡಿಸಬೇಕು ಅಂತ ಹೇಳಿ ಈ ಒಂದು ವಾಕ್ಯ ನಮ್ಗೆ ಹೇಳ್ತಿದೆ. It is not just coming and preaching and going away. ಸೊ ಸುಮ್ನೆ ಬಂದು ಈ ರೀತಿ ಆ ಪ್ರಬೋಧನೆ ಮಾಡಿ ಹೋಗೋದಲ್ಲ. It is our duty to follow them. ಸೊ ಇದು ನಮ್ಮ ಕೆಲಸವಾಗಿದೆ, ಅವರನ್ನ ನಾವು ಫಾಲೋ ಮಾಡೋದು. We should see that they accept the Lord in fullness. ಸೊ ನಾವು ಅದನ್ನೆಲ್ಲ ಗಮನಿಸಬೇಕು, ಅವರು ದೇವರನ್ನ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿದಾರಾ ಮತ್ತೆ ಫುಲ್ಫಿಲ್ ಮಾಡ್ತಾರಾ ಅಂತ ಹೇಳಿ. So that is why I said when the calling is given to you, you should be very, very careful. ಸೊ ಆದ್ರಿಂದ ನಾನು ಹೇಳಿದ್ದು, ಆ ಒಂದು ಕರೆಯನ್ನ ನಿಮ್ಗೆ ಕೊಡುವಾಗ ನೀವು ತುಂಬಾ ಜಾಗರೂಕರಾಗಿರ್ಬೇಕಾಗುತ್ತೆ. Every soul over here belongs to God. ಸೊ ಇಲ್ಲಿರುವ ಪ್ರತಿಯೊಂದು ಆತ್ಮವು ಕೂಡ ದೇವರಿಗೆ ಸೇರಿರುವಂತದ್ದು. Every soul you go and meet to preach the word of God belongs to God. ಸೊ ನೀವು ಯಾರಿಗೆಲ್ಲ ಹೋಗಿ ಒಂದು ದೇವರ ವಾಕ್ಯವನ್ನ ಹೇಳ್ತೀರೋ ಆ ಎಲ್ಲ ಆತ್ಮಗಳು ಕೂಡ ದೇವರಿಗೆ ಸೇರಿರುವಂತದ್ದು. So every word that comes out of your mouth is not your word, but it is the word of God. ಸೊ ಪ್ರತಿಯೊಂದು ವಾಕ್ಯ ನಿಮ್ಮ ಬಾಯಿಂದ ಬರುವಂತದ್ದು ಅದು ನಿಮ್ಮ ವಾಕ್ಯ ಅಲ್ಲ, ಆದ್ರೆ ದೇವರ ವಾಕ್ಯವಾಗಿದೆ. And that is why we need to be very, very careful in what we preach and what we practice. ಸೊ ಆದ್ದರಿಂದ ನಾವು ಬಹಳ ಜಾಗರೂಕರಾಗಿರ್ಬೇಕು, ನಾವ್ ಏನ್ ಮಾತಾಡ್ತೀವಿ ಅಥವಾ ಏನ್ ಪ್ರಬೋಧನೆ ಮಾಡ್ತೀವಿ ಅನ್ನೋದ್ರ ಮೇಲೆ. So it says in 13th verse, ಸೊ 13ನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತೆ, until we all reach unity in faith and in the knowledge of the Son of God and become mature, attaining to the whole measure of the fullness of Christ. ಸೊ ಹೀಗೆ ನಾವೆಲ್ಲರೂ ಒಂದೇ ವಿಶ್ವಾಸದಿಂದಲೂ ದೇವರ ಪುತ್ರನನ್ನು ಕುರಿತ ಜ್ಞಾನದಿಂದಲೂ ಐಕ್ಯಮತ್ಯವನ್ನು ಮತ್ತು ಪರಿಪಕ್ವತೆಯನ್ನು ಪಡೆಯುತ್ತೇವೆ. ಜ್ಞಾನಾರ್ಜನೆಯನ್ನು ಪಡೆದವರಾಗಿ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುತ್ತೇವೆ. What God is asking us here is through St. Paul that there should be unity among us. ಸೊ ಈ ಒಂದು ವಾಕ್ಯದ ಮುಖಾಂತರ ಸಂತ ಪೌಲರು ಬರೆದಿರುವಂತ ಈ ವಚನದ ಮುಖಾಂತರ ದೇವ್ರು ನಮ್ಗೆ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮಧ್ಯದಲ್ಲಿ ಒಂದು ಐಕ್ಯತೆ ಇರಬೇಕು ಅಂತ ಹೇಳಿ. Unfortunately, there is so much of problems between the ministers. ಆದ್ರೆ ಇಲ್ಲಿ ಐಕ್ಯತೆ ಇರಬೇಕು ಅಂತ ಹೇಳುವಾಗ ನಮ್ಮಲ್ಲಿ ಐಕ್ಯತೆ ಬಿಟ್ಟು ತುಂಬಾ ಸಮಸ್ಯೆಗಳಿದೆ. And they break up. ಸೊ ಅಲ್ಲಿಂದ ಅದು ಬ್ರೇಕ್ ಆಗಿ ಹೋಗುತ್ತೆ, ಒಡೆದು ಹೋಗುವಂತ ಸಂದರ್ಭ ಬರುತ್ತೆ. Which is not what God wants. ಸೊ ಈ ರೀತಿ ಅಲ್ಲ ದೇವರು ಕಾರ್ಯ ಮಾಡೋದು. God wants unity. ಸೊ ದೇವರಿಗೆ ಐಕ್ಯತೆ ಬೇಕು. So when the unity comes, the work of the Lord will be in fullness. ಸೊ ಅಲ್ಲಿ ಎಲ್ಲಿ ಐಕ್ಯತೆ ಇರುತ್ತೋ ಅಲ್ಲಿ ದೇವರ ಕಾರ್ಯ ಸಂಪೂರ್ಣವಾಗಿ ನಡೆಯುತ್ತೆ. And that is where that faith increases. ಸೊ ಅಲ್ಲಿ ಆ ರೀತಿ ಇರುವ ಸಂದರ್ಭದಲ್ಲಿ ನಮ್ಮ ವಿಶ್ವಾಸ ಕೂಡ ವೃದ್ಧಿ ಆಗುತ್ತೆ. Your knowledge in God increases. ಸೊ ನಮ್ಮ ಒಂದು ತಿಳುವಳಿಕೆ ದೇವರ ಬಗ್ಗೆ ಇನ್ನೂ ಕೂಡ ಅಭಿವೃದ್ಧಿ ಆಗುತ್ತೆ. And you will become more matured in the word of God and in Jesus Christ. ಸೊ ಈ ರೀತಿ ಇರುವಾಗ ನಾವೇನಾಗ್ತೀವಿ, ದೇವರ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗ್ತೀವಿ, ಮೆಚೂರ್ಡ್ ಆಗಿ ನಾವು ವರ್ತಿಸ್ತೀವಿ. So what is your calling? ಸೊ ನಿಮ್ಮ ಕರೆ ಏನು? I want to read out from the same chapter verse 11. ಸೊ ಅದೇ ಒಂದು ಅಧ್ಯಾಯದಲ್ಲಿ ನಾನು 11ನೇ ವಾಕ್ಯವನ್ನ ಓದ್ತೇನೆ.
Read it. ಈ ವ್ಯಕ್ತಿ ನರಮಾನವರಿಗೆ ವರದಾನಗಳನ್ನಿತ್ತರು, ಕೆಲವರನ್ನು ಪ್ರೇಷಿತರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಮತ್ತು ಬೋಧಕರನ್ನಾಗಿಯೂ ನೇಮಿಸಿದರು. And then preacher, pastor and teacher. Yes, done. It's there already? Yes. Okay, fine. So what here St. Paul is telling us is there are 5 different types of calling, he says. ಸೊ ಇಲ್ಲಿ ಸಂತ ಪೌಲರು ನಮಗೆ ಏನ್ ಹೇಳ್ತಾ ಇದ್ದಾರೆ ವಚನದ ಮುಖಾಂತರ ಅಂದ್ರೆ 5 ರೀತಿಯ ಕರೆಗಳು ಇಲ್ಲಿ ಬರೆಯಲ್ಪಟ್ಟಿದೆ. When God appointed, he said you are an apostle. ಸೊ ದೇವರು ಅವರನ್ನ ಕರೆಯುವಾಗ ಅವರನ್ನ ಹೇಳಿದ್ರು ನೀವು ಪ್ರೇಷಿತರು ಅಂತ ಹೇಳಿ. When he called Saul, who became Paul, he also was called an apostle. ಸೊ ಸಂತ ಪೌಲರು ಸೌಲರಾಗಿರುವಾಗ ಕರೆಯಲ್ಪಟ್ಟಾಗ ಅವರು ಕೂಡ ಪ್ರೇಷಿತರಾಗಿ ಮಾರ್ಪಟ್ಟರು. What is the meaning of an apostle? ಸೊ ಪ್ರೇಷಿತರು ಅಂದ್ರೆ ಅದಕ್ಕೆ ಅರ್ಥ ಏನು? An apostle is not only a preacher, but he goes and plants churches. ಪ್ರೇಷಿತ ಅಂದ್ರೆ ಬರೀ ಪ್ರಬೋಧಕರು ಮಾತ್ರ ಅಲ್ಲ, ಅವರಿಗೆ ಅನೇಕ ಸ್ಥಳಗಳಿಗೆ ಹೋಗಿ ಅಲ್ಲಿ ಒಂದು ಸಭೆಯನ್ನ ಕಟ್ಟುವವರಾಗಿದ್ದಾರೆ. The early church, there was planting of churches. ಸೊ ಆದಿ ಧರ್ಮ ಸಭೆಯಲ್ಲಿ ಅನೇಕ ಧರ್ಮ ಸಭೆಗಳನ್ನ ಅವರು ಕಟ್ತಾ ಇದ್ರು. So that was the duty of an apostle. ಸೊ ಅದೇ ಒಂದು ಪ್ರೇಷಿತನ ಒಂದು ಕೆಲಸ ಆಗಿದೆ. It is not building church. ಸೊ ನಾವು ಈ ರೀತಿ ಒಂದು ಕಟ್ಟಡವನ್ನ ಕಟ್ತಾ ಇಲ್ಲ. It is the community that joins in the name of Jesus, that is called the church. ಸೊ ವಿಶ್ವಾಸಿಗಳ ಗುಂಪು ಯೇಸುವಿನ ನಾಮದಲ್ಲಿ ಬರುವಾಗ ಅದನ್ನ ನಾವು ಧರ್ಮಸಭೆ ಅಂತ ಹೇಳಿ ಹೇಳ್ತೀವಿ. We are called the church now. ಸೊ ನಾವೆಲ್ಲರೂ ಕೂಡ ಸೇರಿ ಒಂದು ಧರ್ಮಸಭೆ ಆಗಿದೆ. Your family is a church. ನಿಮ್ಮ ಕುಟುಂಬ ಒಂದೊಂದು ಧರ್ಮಸಭೆ ಆಗಿದೆ. Because you have a team of people in your family, father, mother, grandfather, grandmother, etc., children, all are there. So you can form, that is a church. When you get together and pray together, that becomes a church. ಸೊ ಕುಟುಂಬ ಅಂತ ಹೇಳುವಾಗ ಅಲ್ಲಿ ಒಬ್ಬರೇ ಇರಲ್ಲ, ಆದ್ರೆ ಅನೇಕ ಮಂದಿ ಸೇರಿ ಒಂದು ಕುಟುಂಬ ಆಗುತ್ತೆ. ಸೊ ಆ ಒಂದು ಕುಟುಂಬ ಸೇರಿ ಪ್ರಾರ್ಥನೆ ಮಾಡುವಾಗ, ಯೇಸುವಿನ ನಾಮದಲ್ಲಿ ಮಾಡುವಾಗ ಅದೇ ಒಂದು ಧರ್ಮಸಭೆ ಆಗಿದೆ. This is what the apostles did. They went to house and they built the church. ಸೊ ಇದೇ ರೀತಿ ಪ್ರೇಷಿತರು ಮನೆ ಮನೆಗೂ ಹೋಗಿ ಅಲ್ಲಿ ಒಂದು ಸಭೆಯನ್ನ ಕಟ್ತಾ ಇದ್ರು. Building the church is very, very important, not the constructions. ಸೊ ಈ ರೀತಿ ವಿಶ್ವಾಸದ ಧರ್ಮ ಸಭೆಯನ್ನ ಕಟ್ಟೋದು ಬಹಳ ಬಹಳ ಮುಖ್ಯ, ಈ ರೀತಿ ಕಟ್ಟಡಗಳಲ್ಲ. You construct yourself in the Lord. ಸೊ ನಿಮ್ಮ ಒಂದು ಬೆಳವಣಿಗೆಯನ್ನ ನೀವು ದೇವರಲ್ಲಿ ನೀವೇ ಕಟ್ಟಬೇಕಾಗಿದೆ. So you become a building for God. ಸೊ ನೀವು ದೇವರಿಗೆ ಆ ಕಟ್ಟಡ ಆಗ್ಬೇಕು. That is why you are called as the temple of Holy Spirit. ಸೊ ಇದೇ ಕಾರಣಕ್ಕಾಗಿ ನೀವು ದೇವರ ಆಲಯ, ಪರಿಶುದ್ಧಾತ್ಮನ ಆಲಯ ಎಂಬುದಾಗಿ ಕರೆಯಲ್ಪಟ್ಟಿದ್ದೀರಿ. So today we don't have apostles. ಸೊ ಈಗ ಈ ದಿನಗಳಲ್ಲಿ ಈ ಪ್ರೇಷಿತರಿಲ್ಲ. Because apostles are not accepted these days. ಪ್ರೇಷಿತರನ್ನ ಯಾರೂ ಕೂಡ ಬರಮಾಡಿಕೊಳ್ತಾ ಇಲ್ಲ. We need apostles who will go out and proclaim good news and build churches. Today many places are happening like that. ಸೊ ನಮಗೆ ಅನೇಕ ಪ್ರೇಷಿತರು ಬೇಕಾಗಿದ್ದಾರೆ, ಮನೆ ಮನೆಗೂ ಹೋಗಿ ಧರ್ಮಸಭೆಯನ್ನ ಕಟ್ಟುವಂತ ಪ್ರೇಷಿತರು ಬೇಕಾಗಿದ್ದಾರೆ. Many houses have opened the doors for the word of God. ಸೊ ಅನೇಕ ಕುಟುಂಬಗಳು ಈ ಒಂದು ದೇವರ ವಾಕ್ಯಕ್ಕಾಗಿ ತೆರೆಯಲ್ಪಟ್ಟಿದೆ. Now next says is the prophets. ನೆಕ್ಸ್ಟ್ ಬಂದು ಪ್ರವಾದಿಗಳ ಬಗ್ಗೆ ನಾವು. Who is a prophet? ಪ್ರಾಫಿಟ್ ಅಂದ್ರೆ ಯಾರು? ಪ್ರವಾದಿ ಅಂದ್ರೆ ಯಾರು? Anyone? Who is a prophet? This is a very simple question I'm asking. Exactly. That is very important. Okay. So let's repeat that. ಸೊ ಪ್ರವಾದಿ ಅಂದ್ರೆ ದೇವರು ಹೇಳುವ ವಿಷಯಗಳನ್ನ ಜನರಿಗೆ ತಲುಪಿಸೋರೆ ಪ್ರವಾದಿ ಆಗಿರ್ತಾರೆ. Now two different types of prophecies. ಸೊ ಎರಡು ವಿಧವಾದ ಒಂದು ಪ್ರವಾದನೆ ಇದೆ. Like I come to say Vivek and say that you're going to be like this, you're going to be like that. That's what the Lord is telling me. And so follow it and capture to that and live according to that. Claim it, I will tell him. So that is a prophecy individually given to Vivek. ಸೊ ಮೊದಲನೇದಾಗಿ ಈಗ ಪ್ರವಾದನೆಯಲ್ಲಿ ಈಗ ನಾನು ಒಬ್ಬ ವ್ಯಕ್ತಿ ಹತ್ರ ಹೋಗಿ ದೇವರು ನನಗೆ ಈ ರೀತಿ ಹೇಳಿದ್ರು ಅಂತ ಹೇಳಿ ಆ ಒಂದು ಇನ್ಸ್ಟ್ರಕ್ಷನ್ಸ್ ಹೇಳಿ ನೀವು ಇದ್ರ ಪ್ರಕಾರ ನೀವು ಜೀವನ ಮಾಡಬೇಕು ಅಂತ ಹೇಳಿ ಹೇಳೋದು ಒಂದು ರೀತಿಯಾದಂತ ಒಂದು ಪ್ರವಾದನೆ. But then there is something beyond that. ಸೊ ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಇನ್ನೊಂದು ಪ್ರವಾದನೆ ಇದೆ. That is a prophecy that should edify the church, that should build the church. ಸೊ ಈ ಪ್ರವಾದನೆ ಏನಾಗುತ್ತೆ ಅಂದ್ರೆ, ಸೊ ಈ ರೀತಿ ಒಂದು ಪ್ರವಾದನೆ, ಇದನ್ನ ಬಿಟ್ಟು ಇನ್ನೊಂದು ಪ್ರವಾದನೆ ಇದೆ. ಆ ಒಂದು ಪ್ರವಾದನೆ ಏನಾಗುತ್ತೆ ಅಂದ್ರೆ ನಮ್ಗೆ ಧರ್ಮಸಭೆಯನ್ನ ಕಟ್ಟಲಿಕ್ಕೆ ಸಹಾಯ ಆಗುವಂತ ಒಂದು ಪ್ರವಾದನೆ. But prophet is so essential to build a church. ಸೊ ಪ್ರವಾದಿ ಅನ್ನೋರು ಬಹಳ ಮುಖ್ಯ ಈ ಒಂದು ಧರ್ಮಸಭೆಯನ್ನ ಕಟ್ಟಲಿಕ್ಕೆ. You know why? ಯಾಕೆ ಗೊತ್ತಾ?
a prophet will give a warning to the church. ಸೊ ಈ ಒಂದು ಪ್ರವಾದಿ ಎಚ್ಚರಿಕೆಗಳನ್ನ ಧರ್ಮಸಭೆಗೆ ಕೊಡುವಂತವರಾಗಿದ್ದಾರೆ. That warning is very, very important. ಆ ಒಂದು ಎಚ್ಚರಿಕೆಯ ಮಾತುಗಳು ಬಹಳ ನಮಗೆ ಪ್ರಾಮುಖ್ಯವಾಗಿದೆ. Those days in the early church, the Pharisees and Sadducees never liked these kind of people. ಆ ದಿನಗಳಲ್ಲಿ ಫರಿಸಾಯರು ಅವರೆಲ್ಲ ಧರ್ಮಶಾಸ್ತ್ರಿಗಳೆಲ್ಲ ಈ ರೀತಿ ಪ್ರವಾದಿಗಳನ್ನ ಇಷ್ಟಪಡ್ತಾ ಇರ್ಲಿಲ್ಲ. Because that was going against them. ಯಾಕೆ ಅಂದ್ರೆ ಅವ್ರು ಹೇಳುವ ಮಾತು ಅವ್ರಿಗೆ ಒಪ್ಕೊಳ್ಳಿಕ್ ಆಗ್ತಿರ್ಲಿಲ್ಲ. And today the prophets are increasing. Nowadays there are a lot of prophets. ಈ ದಿನಗಳಲ್ಲಿ ಸುಮಾರು ಜನ ಪ್ರವಾದಿಗಳು ಇದ್ದಾರೆ. And they'll come into use when God says go and prophesy. ಸೊ ಅವ್ರು ಯಾವಾಗ ಬರ್ತಾರೆ ಅಂದ್ರೆ ದೇವರು ನೀವು ಹೋಗಿ ಪ್ರವಾದನೆ ಮಾಡಿ ಅಂತ ಹೇಳುವಾಗ ಅವರು ಉಪಯೋಗಿಸಲ್ಪಡ್ತಾರೆ. So prophet, two things, and as I said, one is personal, which is secondary, but the priority is edifying the church. ಸೊ ಎರಡು ರೀತಿಯಲ್ಲಿ ನಾನು ಹೇಳಿದೆ. ಒಂದು, ಈ ರೀತಿ ಮುಖಾಮುಖಿಯಾಗಿ ಪ್ರವಾದನೆ ಮಾಡೋದು. ಅದಕ್ಕಿಂತಲೂ ಮಿಗಿಲಾದದ್ದು ಯಾವುದು ಅಂದ್ರೆ ಈ ಒಂದು ಧರ್ಮ ಸಭೆಯನ್ನ ಕಟ್ಟುವಂತದ್ದು. The third one is evangelist. ಸೊ ಮೂರನೇದು ಬಂದು evangelist. Like I go and preach the word of God to many people, like Venerable or Augustine, they go and preach the word of God to many people. That is called evangelization. ಸೊ ಯಾವ ರೀತಿ ಅಂದ್ರೆ ಈಗ ನಾನು ಹೋಗಿ ಸುಮಾರು ಜನಕ್ಕೆ ಶುಭ ಸಂದೇಶವನ್ನ ಹೇಳುವಂತದ್ದು, ಯೇಸುವಿನ ಬಗ್ಗೆ ಹೇಳುವಂತದ್ದು. ಸೊ ಈ ರೀತಿಯಲ್ಲಿ ಇನ್ನೊಂದಿದೆ. Evangelist does not speak of his own. ಸೊ ಯಾರೆಲ್ಲ ಈ ರೀತಿ ಶುಭ ಸಂದೇಶ ಸಾರ್ತಾರೋ ಅವರು ಅವರ ಒಂದು ಸ್ವಂತ ಮಾತುಗಳನ್ನ ಹೇಳಲ್ಲ. Evangelist sits at the feet of the Lord, prepares himself to come and deliver the word. ಸೊ ಈ ಒಂದು ಶುಭ ಸಂದೇಶಕರು ಏನ್ ಮಾಡ್ತಾರೆ ಅಂದ್ರೆ ದೇವರ ಪಾದದಲ್ಲಿ ಕುಳಿತುಕೊಂಡು ದೇವರು ಹೇಳುವ ಮಾತುಗಳನ್ನ ಪ್ರಿಪೇರ್ ಮಾಡಿ ಬಂದು ಸಾರುವಂತದ್ದಾಗಿದೆ. If God has called you to be an evangelist, sit at the feet of the Lord, pray and then move forward. ಸೊ ಈಗ ದೇವರೇನಾದ್ರೂ ನಿಮ್ಮನ್ನ ಶುಭ ಸಂದೇಶ ಸಾರ್ಲಿಕ್ಕಾಗಿ ಕರೆಯಲ್ಪಟ್ಟಿದ್ರೆ ದೇವರ ಪಾದದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ತಯಾರಿ ಮಾಡಿಕೊಂಡು ಆಮೇಲೆ ನೀವು ಶುಭ ಸಂದೇಶವನ್ನ ಸಾರ್ಲಿಕ್ಕೆ ಹೋಗ್ಬೇಕಾಗುತ್ತೆ. An evangelist is always a person who preaches the word of God and only the word of God without compromise. ಸೊ ಶುಭ ಸಂದೇಶ ಸಾರುವವರು ಯಾವಾಗ್ಲೂ ಕೂಡ ಪ್ರಬೋಧನೆ ಮಾಡೋದು ಒಂದೇ ಒಂದು ವಿಷಯ, ಈ ಒಂದು ಬೈಬಲ್ ಅಲ್ಲಿ ಏನ್ ಬರೆದಿದೆ ಅದು ಮಾತ್ರ ಆಗಿರುತ್ತೆ, ಬೇರೆ ಯಾವುದು ಕೂಡ ಅವ್ರು ಮಾಡಲ್ಲ. Do not compromise with the word of God. ಯಾವುದು ಕೂಡ ಅವರು ಲೋಕಕ್ಕೋಸ್ಕರ ಕಾಂಪ್ರಮೈಸ್ ಮಾಡೋದಿಲ್ಲ. Because God does not like that. ಯಾಕಂದ್ರೆ ದೇವರಿಗೆ ಅದು ಇಷ್ಟ ಇಲ್ಲ. You should not mix up the word with worldly words and the Bible. ಸೊ ಈ ಒಂದು ದೇವರ ವಚನಗಳು ಮತ್ತೆ ಲೋಕದಲ್ಲಿರುವಂತಹ ಮಾತುಗಳು ಯಾವುದೇ ರೀತಿಯಲ್ಲೂ ಕೂಡ ಒಟ್ಟು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. So evangelist is also an important person named by God. ಸೊ ಶುಭ ಸಂದೇಶಕರು ಕೂಡ ಬಹಳ ಬಹಳ ಪ್ರಮುಖವಾದ ವ್ಯಕ್ತಿಗಳಾಗಿರ್ತಾರೆ, ದೇವರಿಂದ ಕರೆಯಲ್ಪಟ್ಟವರು. Next is a pastor. What is the meaning of a pastor? ಸೊ ಪಾಸ್ಟರ್ ಅಂತ ಹೇಳಿದ್ರೆ ಅರ್ಥ ಏನು? Is it only a Protestant what do you say, iyer, right? Are they called the pastors, or even a priest also called pastors? ಸೊ ಬರೀ ಪ್ರೊಟೆಸ್ಟೆಂಟ್ ಸಭೆಯಲ್ಲಿರುವ ಆ ಒಂದು ಪಾಸ್ಟರ್ಸ್ ಮಾತ್ರ ಪಾಸ್ಟರ್ ಅಂತ ಕರೀಲಿಕ್ಕೆ ಆಗುತ್ತಾ, ಅಥವಾ ಗುರುಗಳನ್ನ ಕೂಡ ನಾವು ಪಾಸ್ಟರ್ಸ್ ಅಂತ ಕರಿಬಹುದಾ? What is the work of a pastor? ಸೊ ಈ ಒಂದು ಪಾಸ್ಟರ್ನ ಕೆಲಸ ಆದ್ರೂ ಏನು?